ಕೆಲವು ಆ, ಹೆಣ್ಮಕ್ಳಿಗೆ, ಮನನೊಂದಂಥ ಹೆಣ್ಮಕ್ಳಿಗೆ, ಕೆಲವು ಹೆಣ್ಮಕ್ಳು ಪೂಜೆ ಪುನಸ್ಕಾರ ಇವೆಲ್ಲ ಹೆಚ್ಚು ಮಾಡುವಂಥ ಹೆಣ್ಮಕ್ಳಿಗೆ ಕೆಲವು ಗಂಡಸ್ರುಗಳು ಸರಿಯಾಗಿರೋರು ಭಾಳ ಸಂಗಾತಿಯಾಗಿ ಸಿಕ್ಕೋದಿಲ್ಲ ಒಂದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ಅವರ ಯೋಗ್ಯತೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದರೆ ಹೆಣ್ಮಕ್ಳಿಗೆ ಅವರಿಗೆ ತುಂಬ ಹುಷಾರಿಲ್ಲದೆ ಇರುವಾಗ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆ ಗಂಡಸು ಆ ಹೆಣ್ಮಗು ಬಗ್ಗೆ ಅವಳಿಗೆ ಹುಷಾರಿಲ್ಲ, ಅವಳಿಗೆ ಏನಾಯಿತು ಎತ್ತೋ, ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಯಾರಿದ್ದಾರೆ, ನನ್ನ ಮಕ್ಕಳಿಗೆ ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾರಲ್ಲ, ಅವರು ಸರಿಯಾದಂಥ ಗಂಡಸರು, ಒಳ್ಳೆ ಗಂಡಸರು, ಸಂಸಾರಕ್ಕೆ ಎಲ್ಲ ಗುಣವನ್ನು ಹೊಂದಿರುವಂಥ ಗಂಡಸರುಗಳು. ಈ ಕೆಲವು ಗಂಡಸರುಗಳು ತಮ್ಮ ಇಚ್ಛೆನ ಈಡೇರಿಸ್ಕೊಳ್ಳೋದಕ್ಕೆ ತನ್ನ ಹೆಂಡತಿಗೆ ಎಷ್ಟೇ ಹುಷಾರಿಲ್ಲ ಅಂದರೂ, ಅವಳ ಶರೀರದಲ್ಲಿ ಎಷ್ಟೇ ನೋವಿದ್ರೂ ಅದನ್ನು ಲೆಕ್ಕನೇ ಮಾಡೋದಿಲ್ಲ. ಅವ್ರ ಇಚ್ಛೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಶತಪ್ರಯತ್ನ ಪಡ್ತಾರೆ. ಆಮೇಲೆ ಕೆಲವೊಂದು ಸರಿ ನಿಂದನೆಗಳನ್ನು ಕೂಡ ಹಾಕ್ಬಿಡ್ತಾರೆ. ನೀನು ನಾನು ಕರೆದಾಗ ಬಂದಿಲ್ಲ ಅಂತ ಹೇಳಿದ್ರೆ, ನಿನಗೆಲ್ಲೋ ಬೇರೆ ಕಡೆ ಅಫೇರ್ ಇದೆ, ನೀನು ಏನೋ ನನಗೆ ಗೊತ್ತಿಲ್ಲದಂಗೆ ನಡೆಸ್ತಿದ್ದೀಯಾ, ಆ ಥರ ಎಲ್ಲ ಒಂದು ಇದು ಮಾಡ್ತಾರೆ. ಅದಕ್ಕೆ ನೀನೇನೇನೋ ಒಂದು ನೆಪ ಹೇಳ್ತೀಯ ಅಂತ. ಆದರೆ ಆ ಹೆಣ್ಮಗು ಶರೀರದಲ್ಲಿ ಏನು ನೋವಿದೆ ಏನೂ ಯೋಚನೆ ಮಾಡೋದಿಲ್ಲ. ಆಮೇಲೆ ಅವಳ ಕಷ್ಟ ಕಾಲದಲ್ಲಿ ಹೆಚ್ಚು ನಿಲ್ಲೋದೇ ಇಲ್ಲ ಅಂತ ಗಂಡಸರುಗಳು. ಆಮೇಲೆ ಅವಳ ಮನಸ್ಸಲ್ಲಿರುವಂಥ ಭಾವನೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡೋದಿಲ್ಲ ಒಂದು. ಆಮೇಲೆ ಆಕೆ ಏನೇ ಕಷ್ಟ ಸುಖಗಳನ್ನ ಕೂಡ ಹೇಳ್ಕೊಂಡ್ರೂ ಆ ಮನುಷ್ಯ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡುವಂಥ ಗುಣಗಳನ್ನ ಹೊಂದಿರ್ತಾರೆ. ಅಂದರೆ ಈ ಸಂಸಾರಕ್ಕೆ ಅರ್ಹರಲ್ಲದೇ ಇರುವಂಥ ಗಂಡಸರುಗಳಿಗೆ ಹೇಳೋದು ನಾನು. ಆಮೇಲೆ ಆ ಹೆಣ್ಮಗು ಅಕಸ್ಮಾತು ಒಂದು ಕಣ್ಣೀರು ಹಾಕ್ಕೊಂಡು ತನ್ನಲ್ಲಿರುವಂಥ ದುಃಖಗಳನ್ನು ತಾನು ಓಪನ್ನಾಗಿ ಹೇಳ್ಕೊಂಡಾಗ, ಅದಕ್ಕೆ ಸರಿಯಾದ ಗಂಡಸಾದರೆ, ಒಳ್ಳೆ ಗಂಡಸಾದರೆ, ಭಾಳ ಸಂಗಾತಿ ತುಂಬ ಒಳ್ಳೆಯವನಾಗಿದ್ದರೆ, ಅವಳ ಕಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂಥ ಗಂಡಸಾಗಿದ್ದರೆ, ಎಲ್ಲವನ್ನು ಕೇಳಿಸ್ಕೊಂಡು ನಾನಿದ್ದೀನಿ, ನಿನ್ನ ತಲೆ ಬೀಳೋ ಸಮಯದಲ್ಲಿ ನಾನು ಭುಜ ಕೊಡ್ತೀನಿ ಅಂತ ಹೇಳುವಂಥ ಗಂಡಸು, ಅಂದರೆ ಸಂಸಾರಕ್ಕೆ ಅರ್ಹನು. ಆ ಅರ್ಹನಲ್ಲದೇ ಇರುವಂಥ ಗಂಡಸಾದರೆ ಆ ಹೆಣ್ಮಗಳು ಎಷ್ಟೊತ್ತು ಬಾಯಿ ಬಡ್ಕೊಂಡ್ರು, ಎಷ್ಟೊತ್ತು ಅವಳ ಕಷ್ಟನ ಹೇಳ್ಕೊಂಡ್ರು, ಎಷ್ಟೊತ್ತು ಅವಳು ಕಣ್ಣೀರು ಹಾಕಿದ್ರು, ಇಲ್ಲಿ ಕೇಳಿ ಈ ಕಡೆ ಬಿಟ್ಬಿಟ್ಟು ಅವನಿಗೇನು ಬೇಕೋ ಅವನ ಇಚ್ಛೆನ ಅವನು ಈಡೇರಿಸ್ಕೊಂಡು ತನ್ನಷ್ಟಕ್ಕೆ ಹೊರಗಡೆ ಹೋಗ್ತಾನಲ್ಲ, ಅವನು ಸಂಸಾರಕ್ಕೆ ಯೋಗ್ಯನಲ್ಲ, ಅವನು ಅರ್ಹನಲ್ಲವೇ ಅಲ್ಲ. ಕೆಲವು ಹೆಣ್ಮಕ್ಳು ಇದನ್ನೆಲ್ಲ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ, ತುಂಬ ಅನುಭವಿಸ್ತಾ ಇರೋಂಥ ಹೆಣ್ಮಕ್ಳಿದ್ದಾರೆ. ಯಾವ ಥರ ಅಂತ ಹೇಳಿದರೆ,